ಜೇವರ್ಗಿ ತಾಲೂಕಿನ ಗಂವಾರ ಗ್ರಾಮದ ಶ್ರೀ 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 ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮೀಜಿನಾಥ ಪೀಠಮಠದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಸಂಗೀತ, ಭಜನೆ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮೀಜಿ ನಾಥಪೀಠ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸೋಪಾನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಸಂಪ್ರದಾಯ ಪದ್ಧತಿಯಂತೆ ಸಂಜೆ 6ರಿಂದ ಆರಂಭವಾಗಿ ಮರುದಿನ ಬೆಳಗ್ಗೆ ಜಾವ 6 ಗಂಟೆಯವರೆಗೆ ಶಿವನಾಮ ಸ್ಮರಣೆಯ ಪ್ರಾರ್ಥನೆಯೊಂದಿಗೆ ಪ್ರತಿ 3 ಗಂಟೆಗೊಮ್ಮೆ ಶಿವನಿಗೆ ರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆಯನ್ನ ಅಮೋಘ ಗಳಿಗೆಯಲ್ಲಿ ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು. ಮಂಗಲಕರವಾದದ್ದು ಶಿವ. ನಿಜವಾದ ಮನುಷ್ಯ ಜನ್ಮದಲ್ಲಿ ಬೆಳಕನ್ನು ಕೊಟ್ಟು ಆ ಬೆಳಕಿನ ಮಾರ್ಗದಿಂದ ತನ್ನ ಸ್ಥಿತಿಯಲ್ಲಿ ತನ್ನನ್ನೇ ತಾನು ಮಾಡಿಕೊಳ್ತಕ್ಕಂಥ ಪರಮಪುರುಷ ಶಿವ. ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಶಿವ. ಇದ್ದೊಬ್ಬನಿಗೆ ಹೆಸರುಗಳು ಅನಂತ. ಇವತ್ತಿನ ದಿವಸ ಜ್ಯೋತಿರ್ಮಯವೇ ಈ ಜಗತ್ತು. ಈ ಅವನ ಒಂದು ಡಮರುಗದ ಅಕ್ಷರಗಳಿಂದ 52 ಅಕ್ಷರಗಳು ಹುಟ್ಟಿ ಇವತ್ತಿನ ದಿವಸ ನಾಮಾತ್ಮಕವಾದಂತಹ ಹೆಸರುಗಳು ಪ್ರಾಪ್ತಿಯಾಗಿವೆ. ನಾಮಾತ್ಮಕ, ರೂಪಾತ್ಮಕ ಅಂತ 2 ಭಾಗ. ರೂಪ ಅಂತಕ್ಕಂಥದ್ದು ಪಂಚಭೌತಿಕವಾದಂಥ ಪೃಥ್ವಿಯ ತೇಜ ವಾಯು ಆಕಾಶದಿಂದ ಈ ಪ್ರತಿಯೊಂದು ಮಂಡಲ ಬ್ರಹ್ಮಾಂಡ ಇದಕ್ಕೆ ಒಂದು ರೂಪ ಹೊಂದಿದೆ. ಅಗ್ನಿಯ ಗುಣಧರ್ಮ ರೂಪ, ಶಬ್ದಸ್ಪರ್ಶ ರೂಪ ರಸಗಂಧಗಳು ಈ ಆಕೃತಿಯನ್ನು ಮಾಡಿಕೊಟ್ಟು ಇದೆಲ್ಲಕ್ಕೂ ಶಿವ ಅಂತಕ್ಕಂಥವನು ನಿರಾಮಯ, ನಿರಂಜನ, ನಿತ್ಯ ಶುದ್ಧ, ನಿತ್ಯ ಪರಿಪೂರ್ಣನಾದವನು. ಅವನು ಜ್ಯೋತಿಸೇ ಜ್ಯೋತಿ ಜಗಾತೆ ಚಲು, ಜ್ಞಾನಕ್ಕೆ ಗಂಗಾ ಬಹಾತೆ ಚಲು. ಬ್ರಹ್ಮ ವಿಷ್ಣು ನಮ್ಮನ್ನು ಹುಟ್ಟಿಸಿ ನಮಗೆ ಆಹಾರ ಹಾಕಿರುವುದು ಪ್ರಪಂಚಕ್ಕೆಲ್ಲ. ನಮ್ಮ ಹುಟ್ಟಿಸಿದ್ದು ಬ್ರಹ್ಮ, ನಮ್ಮನ್ನು ರಕ್ಷಣೆ ಮಾಡುವವನು ವಿಷ್ಣು. ಆದರೂ ಶಿವ ನಮ್ಮನ್ನು ಕೈ ಹಿಡಿದುಕೊಂಡು ತನ್ನ ಹೃದಯದಲ್ಲಿ ಇರತಕ್ಕಂಥ ಅಮೃತ ರಸವನ್ನು ಕುಡಿಸಿ ನಮ್ಮನ್ನು ತನ್ನಂತೆ ಮಾಡಿಕೊಂಡು ತಾನು ನಮ್ಮಂತಾದಂತಹ ಒಂದು ಪರಶಿವನ ವ್ರತ ಇದು. ಇಂದಿನ ಶಿವರಾತ್ರಿ ಪುನಃ 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 ಜನ್ಮ ಜನ್ಮಕ್ಕೂ ಕೊಡ್ತಕ್ಕಂಥ ಒಂದು ಸೌಭಾಗ್ಯದ ನಮ್ಮ ಆದಿಕಾಲದಲ್ಲಿ ಶಿವರಾತ್ರಿಯನ್ನೇ ಮುಖ್ಯವಾಗಿ ಯುಗದ ಒಂದು ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು. ಆದರೆ ಯುಗಾದಿಕ್ಕಿಂತಲೂ ನಮಗೆ ಶಿವರಾತ್ರಿ ಬಹಳ ದೊಡ್ಡದು. ನಮ್ಮ ಯುಗ ಪರ್ಯಂತರಗಣತೆ ಮಾಡಿದಂತಹ ಒಂದು ಹಿಂದಿನ ಶುಭ ಸಂಕಲ್ಪಗಳು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಶುಭದಾಯಕವಾಗಲಿ, ಆನಂದವನ್ನು ಕೊಡಲಿ ಅಂಥೇಳಿ ಇಲ್ಲಿ ಬರತಕ್ಕಂಥ ಕಾರ್ಯಕ್ರಮಗಳು ಅನೇಕ ಇರಬಹುದು. ಆದರೂ ಸಹಿತ ಇಲ್ಲ ತೊಟ್ಟಿಲೆ ಕಾರ್ಯಕ್ರಮಗಳು. ಇವತ್ತಿನ ದಿವಸ ಶಿವರಾತ್ರಿ ದಿವಸ ಸದ್ಗುರು ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿಗಳವರು ಹುಟ್ಟಿದ್ದು. ಅದಕ್ಕೆ ಪರಾರೂಪಿಗಳು ಅವರು ದತ್ತಾತ್ರೇಯ ಅವತಾರಿಗಳು, ನಿಜ ಶಿವ ದರ್ಶಕರು, ದರ್ಶನವನ್ನು ಕೊಡ್ತಕ್ಕಂಥ ಶಿವಸ್ವರೂಪಿಗಳು. ಅಂಥವರ ಒಂದು ದರ್ಶನಕ್ಕಾಗಿ ನಾವು ಯಾವಾಗಲೂ ನಿಮ್ಮ ಒಂದು ಹಂಬಲ, ನಮ್ಮ ಒಂದು ಹಂಬಲ, 2 ಹಂಬಲ ಒಂದಾದಾಗ ಮಾತ್ರ ಜಗತ್ತಿನ ಪ್ರತೀತಿ ಆಗ್ಯಾರ. ಹಂಬದ ಪ್ರೀತಿ ಪ್ರೇಮ ಭೇಟ ಅಂತಾರೆ. ಪ್ರೇಮಕ್ಕೂ ಒಂದು ಭೇಟಿ ಇದೆ. ಇದು ಪರಮ ಪ್ರೇಮ, ಪರಮಾತ್ಮ. ಪ್ರೇಮದಿಂದ ಪ್ರೇಮ ಮಕ್ಕಳು ಹುಟ್ಟಬಹುದು. ಪರಮ ಪ್ರೇಮ ಅಂತಕ್ಕಂಥದ್ದು ಪರಮಾತ್ಮನ ಸನ್ನಿಧಿಯನ್ನು, ಸ್ಥಿತಿಯನ್ನು ಕೊಡ್ತಕ್ಕಂಥದ್ದು, ಆನಂದ ಘನತೆಯನ್ನು, ಚಿತ್ ಸ್ವರೂಪವನ್ನು, ಸತ್ಯ ಸ್ವರೂಪವನ್ನು ದರ್ಶನ ಮಾಡ್ತಕ್ಕಂಥದ್ದೇ ಒಂದು ವಿಶೇಷ ಯೋಗ. ಇವತ್ತಿನ ದಿವಸ ಆನಂದದಿಂದ ಕುಡಿದಾಡ್ತಕ್ಕಂಥ ಅನೇಕ ಸಂಭ್ರಮದ ಸಮಯಗಳಿವೆ. ಅಥವಾ ಸಹಿತ ನಿಮ್ಮೆಲ್ಲರಿಗೂ ಆ ಬೆಳಕಿನ ಪ್ರಾಪ್ತಿಯಾಗಿದೆ, ಆ ಯೋಗ ಪ್ರಾಪ್ತಿಯಾಗಿದೆ, ಆ ಸ್ಥಿತಿ ಪ್ರಾಪ್ತಿಯಾಗಿದೆ. ಮಕ್ಕಳಿಗೆ ನಿಮ್ಮಂಥ ಧರ್ಮವಂತರು ಸದಾಕಾಲ ಇನ್ನೂ ಬೆಳಗಲಿ ಎಂಬುದೇ ನಮಗೊಂದು ಇಚ್ಛೆ. ಪ್ರಪಂಚ ಈಗ ಏನೋ ಒಂದು ಮುಖದಿಂದ ನಡೆದ ಅದು ಪರ್ಯಾಯ ಆಗಬೇಕು, ಸದ್ಭಾವನೆಗಳಲ್ಲಿ ಪರಿವರ್ತನೆ ಆಗಬೇಕು. ಸರ್ವರು ಸಮಾನವಾದಂಥ ಒಂದು ಪ್ರೀತಿ ಆದರಗಳಿಂದ ನಾವು ರಾಮನ ಒಂದು ಕಾಲವನ್ನು ನೆನೆಸುವಂತೆ ನಾವು ಆ ಸ್ಥಿತಿಯನ್ನು ನೋಡಬೇಕು ಅನ್ನೋದೇ ಒಂದು ಅಪೇಕ್ಷೆ. ಇಲ್ಲಿ ಯಾವ ಮತ, ಜಾತಿ, ಮತ, ಪಂಥ, ನಾನು ನೀನು ಎಂಬುವುದಿಲ್ಲ. ಎಲ್ಲರಿಗೂ ಅತಿ ಸ್ವಾಗತ ಅದ, ಎಲ್ಲರಿಗೂ ಶುಭಾಶೀರ್ವಾದ ಅದ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಾಶಯ ಶೀಘ್ರ. ಭಕ್ತರಿಂದ ನಿರಂತರವಾಗಿ ಶಿವನಾಮ ಸ್ಮರಣೆ, ಭಜನೆ ಮತ್ತು ಕೀರ್ತನೆಗಳು ನಡೆದವು. ಇದೇ ಸಂದರ್ಭದಲ್ಲಿ ಶ್ರೀಮಠದ ಆವರಣದಲ್ಲಿ ದೀಪೋತ್ಸವ ಮತ್ತು ಶಿವನ ತೊಟ್ಟಿಲು ಉತ್ಸವವನ್ನ ಶ್ರದ್ಧೆ ಭಕ್ತಿಯಿಂದ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. विनाशकलिङ्गं तत्प्रणमामि सदा शिवलिङ्गं तत्प्रणमामि।
ಇವತ್ತು ಬಹಳ ಪುಣ್ಯದ ಒಂದು ಪರ್ವ, ಮಹಾಕಾಲನಾದಂಥ ಕಾಲಕ್ಕೂ ಕಾಲನಾದಂತಹ ಮಹಾಕಾಲ ಯಾವನು ಆ ಶಿವನ ನಿಜವಾದಂತಹ ಒಂದು ಆರಾಧನೆ ಮಾಡ್ತಕ್ಕಂತಹ ಒಂದು ದಿನ ಇವತ್ತು. ಮಹಾಮೃತ್ಯುಂಜಯ ಅಂತ ಅವನಿಗೆ ಹೆಸರು. ಮೃತ್ಯುಂಜಯ ಅಂದರೆ ನಾವೆಲ್ಲರೂ ಮರ್ತ್ಯರು ಅಂದರೆ ಸಾಯುವವರು ನಾವು. ಆ ಸಾವನ್ನು ಮೀರಿದವನು ಯಾರೋ ಅವನು ಮೃತ್ಯುಂಜಯ. ಮೃತ್ಯುವನ್ನು ಜಯಿಸಿದವನು. ನಾವು ಮೃತ್ಯುಂಜಯರಾಗೋದಕ್ಕೆ ಆ ಮೃತ್ಯುಂಜಯನನ್ನು ನಾವು ಆರಾಧನೆ ಮಾಡಬೇಕು. ಯಾವುದೇ ಒಂದು ವ್ಯಕ್ತಿಯನ್ನು, ಯಾವುದೇ ಒಂದು ದೇವತೆಯನ್ನು ವಿಶೇಷವಾಗಿ ಉಪಾಸನೆ ಮಾಡೋದು ಅದರದ್ದೇ ಆದಂಥ ಒಂದು ಕಾಲ ಅವ್ರದ್ದೇ ಆದಂತಹ ಒಂದು ವಿಶೇಷತೆ ಅಂತಹ ಒಂದು ಕಾಲ ಯಾವುದು ಅಂದರೆ ಮೃತ್ಯುಂಜಯನ ಕಾಲ. ಇವತ್ತು ಆ ಮಹಾಕಾಲನ ಕಾಲ, ಆ ಶಿವನ ಕಾಲ. ಅಂತಹ ಮಹಾಶಿವನನ್ನು ಇವತ್ತು 4 ಯಾಮಗಳ ಮುಖಾಂತರ ಅಂದರೆ ಸಾಯಂಕಾಲ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6 ಹೀಗೆ ಒಟ್ಟು 4 ಯಾಮಗಳಲ್ಲಿ ಅವನನ್ನು ವಿಶೇಷವಾಗಿ ಪೂಜಿಸ್ತಾರೆ. ಹೇಗೆ ಪೂಜಿಸಬೇಕು ಅಂದರೆ ರುದ್ರಾಭಿಷೇಕದ ಮುಖಾಂತರ ವಿಶೇಷವಾಗಿ ಅವನನ್ನು ಪೂಜಿಸಬೇಕು ಅಂತ ಶಾಸ್ತ್ರಗಳು ಹೇಳ್ತಾವೆ. ಯಾಕಂದ್ರೆ ಆ ರುದ್ರ ಅಭಿಷೇಕ ಪ್ರಿಯೋ ಶಿವನನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಅಂದ್ರೆ ಅಭಿಷೇಕದ ಮುಖಾಂತರ ಪೂಜಿಸ್ಬೇಕಂತ. ಅಭಿಷೇಕ ಪ್ರಿಯ ಅಂತಾವೆ. ಏನಪ್ಪ, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ. ಅಲಂಕಾರ ಮಾಡಿದರೆ ವಿಷ್ಣುವಿಗೆ ಬಹಳ ಸಂತೋಷ ಆಗ್ತದಂತ. ಅದೇ ರೀತಿ ಅಭಿಷೇಕ ಮಾಡೋದ್ರಿಂದ ಶಿವನಿಗೆ ಇಷ್ಟ ಆಗ್ತದಂತ. ಹಾಗಾಗಿ ಯಾವ್ಯಾವ ದೇವತೆಗಳಿಗೆ ಯಾವ್ಯಾವ ರೀತಿ ಅರ್ಚನೆ ಮಾಡಬೇಕು ಆ ರೀತಿ ಅರ್ಚನೆ ಮಾಡಿದ್ರೆ ಅವನು ನಮಗೆ ಬೇಕಾದಂತಹ ಒಂದು ಇಷ್ಟಾರ್ಥಗಳನ್ನು ಕೊಡ್ತಾನ ಅನ್ನೋಂಥದ್ದು ನಮ್ಮ ಒಂದು ಶಾಸ್ತ್ರಗಳಲ್ಲಿ ನಮ್ಮ ಹಿಂದಿನ ಹಿರಿಯರಿಂದ ಬಂದಿರತಕ್ಕಂಥ ಒಂದು ನಂಬಿಕೆ. ಶಿವನಿಗಾಗಿ ಶಿವನ ಆರಾಧಕರಾಗಿರುವಂತಹ ಗಂಹಾರ ಮಠ, ನಾಥ ಪರಂಪರೆಯ ಮಠ ಗಂಹಾರ ಮಠ, ಶಿವನಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಪರಮ ಪೂಜ್ಯರು ಶಿಷ್ಯೋತ್ತಮರನ್ನ, ಶಿಷ್ಯ ಭಕ್ತರನ್ನ, ಶಿಷ್ಯಕೋಟಿ ಸಂಕುಲವನ್ನು ಉದ್ಧರಿಸಿದವರು ಪರಮ ಪೂಜ್ಯರು. ಗಂಹಾರ ಮಠದಲ್ಲಿ ವಿಶೇಷವಾಗಿ ಹಿಂದೆ ಶಿವಸತ್ರ ಎನ್ನುವಂಥ ಕಾರ್ಯಕ್ರಮ ಆರಂಭಗೊಂಡಿತ್ತು. ಇಹಲೋಕದಲ್ಲೊಮ್ಮೆ ತೆರೆದುಕೊಳ್ಳುವ ಶಿವಲೋಕ ಎನ್ನುವಂಥ ನಾಮಕರಣದಿಂದ ಪರಮ ಪೂಜ್ಯರು ಸಾಕ್ಷಾತ್ ಶಿವಲೋಕವನ್ನೇ ಗಂಹಾರದಲ್ಲಿ ಸೃಷ್ಟಿಸಿದ್ದರು. ನಾವೀಗ ನನ್ನ ಹಿಂದೆ ಕಾಣುತ್ತಿರುವಂಥ ಈ ಒಂದು ಶಿವನ ವಿಗ್ರಹ ಮೂರ್ತಿ ಏನಿದೆಯಲ್ಲ, ಇದು ಕೂಡ ಶಿವಸತ್ರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಭಕ್ತರಿಂದ ಇದನ್ನು ಕೂಡ ಆ ಸಂದರ್ಭದಲ್ಲಿ ಆರಂಭಿಸಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ಶ್ರೀಮಠದಲ್ಲಿ ಅನೇಕ ಶಿವನಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಆಗ್ತಾ ಇವೆ. ಕೋಟಿ ಬಿಲ್ವ ಅನ್ನುವಂಥ ಕಾರ್ಯಕ್ರಮ 2011ರಲ್ಲಿ ಪರಮ ಪೂಜ್ಯರು ಜರುಗಿಸಿದರು. ಕೋಟಿ ಬಿಲ್ವ ಅಂದ್ರೆ ಜಗತ್ತು ಕಂಡು ಕೇಳರಿಯದ ಕೋಟಿ ಬಿಲ್ವ ಎನ್ನುವಂಥದ್ದು ಒಂದೇ ಸ್ಥಳದಲ್ಲಿ, ಒಂದೇ ಜಾಗದಲ್ಲಿ ಸಹಸ್ರಾರು ಭಕ್ತರಿಂದ ಅದೇ ಸ್ಥಳದಲ್ಲಿ ಅವತ್ತಿನ ದಿನನೇ 1 ಕೋಟಿ ಬಿಲ್ವಾರ್ಚನೆ ಶಿವನಿಗೆ ಸಮರ್ಪಣೆ ಆಯಿತು. ನಮಗೆಲ್ಲ ಅನಿಸ್ತಿತ್ತು ಕೋಟಿ ಬಿಲ್ವ ಏನು ಅವಶ್ಯಕತೆ ಅದಪ್ಪ ಅಂತ. ಸಹಜವಾಗಿ ಹಲವಾರು ಜನ ಪತ್ರಕರ್ತರು ಕೇಳಿದ್ರು. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಪರಮ ಪೂಜ್ಯರಂ? ತ್ರಿದಳಂ ತ್ರಿಗುಣಾಕಾರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. 1 ಬಿಲ್ವ ಪತ್ರೆ ಶಿವನಿಗೆ ಸಮರ್ಪಣೆಯಾದರೆ 3 ಜನ್ಮದ ಪಾಪ ಸಂಹಾರವಾಗುತ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾವ. ಆದ ಕಾರಣದಿಂದ ನಾವು ಶಿವನಿಗಾಗಿ ಅನೇಕ ಕಾರ್ಯಕ್ರಮಗಳು ಪೂಜ್ಯರ ನೇತೃತ್ವದಲ್ಲಿ ಶ್ರೀಮಠ ಮಾಡ್ತಾ ಬಂದಿದೆ. ಅಷ್ಟೇ ಅಲ್ಲ, ವರ್ಷದಲ್ಲಿ 2 ಬಾರಿ ಶ್ರೀಮಠದಲ್ಲಿ 1 ಲಕ್ಷ ಬಿಲ್ವಾರ್ಚನೆ ತ್ರಿವಿಕ್ರಮಾನಂದರ ದಿವ್ಯ ಸನ್ನಿಧಿಗೆ ಸಮರ್ಪಣೆಯಾಗ್ತಾ ಬರ್ತಾ ಇದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಇಂದು ವಿಶೇಷವಾಗಿ ಇವತ್ತಿನ ದಿನ ಹೇಳಬೇಕು ಅಂದ್ರೆ 4 ಯಾಮ ಪೂಜೆಗಳು ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ಬೆಳಗಿನ ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾಗಿ ಬೆಳಗಿನ 6 ಗಂಟೆಯವರೆಗೂ ಕೂಡ 4 ಯಾಮ ಪೂಜೆಗಳು ಶ್ರೀಮಠದಲ್ಲಿ ರುದ್ರಾಭಿಷೇಕಗಳು ಮಾಡುವುದರ ಮೂಲಕ ಅನೇಕ ಸಹಸ್ರಾರು ವೈದಿಕ ವೃಂದದವರು ಯಾಮ ಪೂಜೆ ಮಾಡುವುದರ ಮೂಲಕ ತ್ರಿವಿಕ್ರಮಾನಂದರ ಸನ್ನಿಧಿಗೆ ಶಿವನನ್ನ ಆರಾಧಿಸ್ತಾ ಇದ್ದಾರೆ. ನಾವೀಗ ನೋಡ್ತಾ ಇದ್ದೀವಲ್ಲ, ಈಗ ನನ್ನ ಹಿಂದೆ ಕಾಣುತ್ತಿರುವಂತ ಶಿವನ ಈ ಒಂದು ಮೂರ್ತಿಯ ಮುಂಭಾಗದಲ್ಲಿ ಸಹಸ್ರಾರು ದೀಪಗಳಿಂದ ರಾತ್ರಿ 10 ಗಂಟೆಗೆ ಎಲ್ಲ ಶ್ರೀಮಠದ ಭಕ್ತರೆಲ್ಲರನ್ನು ಒಳಗೂಡಿ ಶಿವನ ಮುಂಭಾಗದಲ್ಲಿ 1008 ದೀಪೋತ್ಸವಗಳು ಕೂಡ ಈ ಸಂದರ್ಭದಲ್ಲಿ ನಮಗೆ ನಡೀತಾ ಇದೆ. ಎಲ್ಲ ನೋಡಿದರೆ ನಮಗೆ ಏನು ಅನಿಸ್ತಾ ಇದೆ ಅಂದ್ರೆ ಶ್ರೀಮಠ ಶಿವನಿಗಾಗಿ ಆರಾಧನೆಯನ್ನ ಮಾಡುತ್ತಿರುವಂತಹ ಮಠ. ಇಂಥ ಒಂದು ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಸಹಸ್ರಾರು ಭಕ್ತರು ಶಿವರಾತ್ರಿಯ ದಿನ ಬರ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಪಾದ್ ಭಟ್ ಜೋಶಿ, ಚಂದಪ್ಪ ತಾಯಮ್ಮಗುಳ, ರಮಾಕಾಂತ್ ಜೋಶಿ ನರಿಬೋಳ, ಲಕ್ಷ್ಮೀಕಾಂತ್ ಕುಲಕರ್ಣಿ, ಸಂಜುಕುಮಾರ್ ಜೋಶಿ, ಕಲ್ಯಾಣ್ ಕುಮಾರ್ ಸಂಗಾಮಿ ಸೇರಿದಂತೆ ನೂರಾರು ಭಕ್ತಾದಿಗಳು ಭಾಗಿಯಾಗಿದ್ದರು.